ಬದುಕಿನ ಪ್ರತಿ ಹಂತದಲ್ಲೂ ಕೂಡ ನಾವು ಎದುರಿಸುವಂಥ ಸಂಕಷ್ಟಗಳು, ಸವಾಲುಗಳು ಬದಲಾಗ್ತಾ ಹೋಗುತ್ತೆ. ಒಮ್ಮೆ ಯೋಚಿಸಿ ನೋಡಿ, ತುಂಬ ಚಿಕ್ಕವರಿದ್ದಾಗ ಶಾಲೆಯ ಹೋಮ್ವರ್ಕ್ ಮಾಡೋದೇ ತುಂಬ ದೊಡ್ಡ ಕೆಲಸ ಆಗಿತ್ತು. ಕಾಲೇಜಿಗೆ ಹೋದ್ಮೇಲೆ ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡೋದು ದೊಡ್ಡ ಸವಾಲಾಗಿತ್ತು. ಅದಾದಮೇಲೆ ಕೆಲಸಕ್ಕೆ ಸೇರಿಕೊಂಡಾಗ ಒಂದೊಳ್ಳೆ ಕೆಲಸ, ಒಳ್ಳೆ ಸಂಬಳ, ನಮ್ಮನ್ನು ನಾವು ಕಂಡುಕೊಳ್ಳೋದು ಅದು ಒಂದು ಸವಾಲಾಗಿತ್ತು. ಹೀಗೆ ಪ್ರತಿಯೊಂದು ಹಂತದಲ್ಲೂ ಸವಾಲುಗಳು ಇದ್ದೇ ಇರುತ್ತೆ, ಆದರೆ ಅದರ ರೀತಿ ಬದಲಾಗ್ತಾ ಹೋಗುತ್ತೆ. ಆದ್ದರಿಂದ ಬದುಕಿನ ಕಷ್ಟಗಳಿಗೆ, ಸವಾಲುಗಳಿಗೆ ನಾವು ಯಾವತ್ತೂ ಕೂಡ ಎದೆಗುಂದಬಾರದು. ಯಾಕೆಂದರೆ ನಾವು ಬೆಳೀತಾ ಇದ್ದೀವಿ ಅಂತಾದರೆ ಈ ಸವಾಲುಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಎದುರು ಬಂದು ನಿಲ್ತಾನೇ ಇರುತ್ತವೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಸವಾಲುಗಳು ನಮ್ಮ ಬದುಕಿನಲ್ಲಿ ಇದೆ, ಹೊಸ ಹೊಸ ರೀತಿಯ ಕಷ್ಟಗಳು ಬರ್ತಾ ಇದೆ ಅಂದರೆ ನಾವು ಬೆಳೀತಾ ಇದ್ದೇವೆ ಅಂತ ಅರ್ಥ. ಅದರ ಅರ್ಥ ನಾವು ಬೇರೆಯ ಒಂದು ಹಂತವನ್ನು ತಲುಪ್ತಾ ಇದ್ದೇವೆ ಅಂತ. ಎಲ್ಲಿಯವರೆಗೆ ನಾವು ಬೆಳೀತಾ ಇರ್ತೇವೋ ಅಲ್ಲಿಯವರೆಗೆ ಈ ಸವಾಲುಗಳ ಹಂತ ಕೂಡ ಬೆಳೀತಾ ಇರುತ್ತೆ. ಆ ಖುಷಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ನಿಜವಾಗ್ಲೂ ಸವಾಲನ್ನು ಎದುರಿಸುವಂಥ ನಮ್ಮ ಮನಸ್ಥಿತಿ ಬದಲಾಗುತ್ತೆ. ಈ ಬದಲಾದ ಮನಸ್ಥಿತಿಯಲ್ಲಿ ಆ ಸವಾಲನ್ನು ಸ್ವೀಕರಿಸಿ ಅದನ್ನು ನಿಭಾಯಿಸುವಂಥ ಶಕ್ತಿ ಕೂಡ ನಮಗೆ ಸಿಗತ್ತೆ.